ಮಾನವನ ಬದುಕಿಗೆ ಸಾರ್ಥಕತೆ ಬರುವುದು ಏನಾದರೂ ಸಾಧಿಸಿದಾಗ ಮಾತ್ರ. ಸಾಧನೆಗೆ ಬದ್ಧತೆ, ಸತತ ಪರಿಶ್ರಮ ಹಾಗೂ ಛಲಬೇಕು ಎಂದು ಕಾರ್ಕಳದ ಖ್ಯಾತ ಅಂಕಣಕಾರರು, ವಾಗ್ಮಿಗಳು ಹಾಗೂ ಉಪನ್ಯಾಸಕರಾದ ಆದರ್ಶ ಗೋಖಲೆ ಅಭಿಪ್ರಾಯಪಟ್ಟರು. ಕುಮಟಾದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸಿವಿಎಸ್ಕೆ ಪ್ರೌಢಶಾಲೆಯ 2025-26ನೇ ಸಾಲಿನ 10ನೇ ವರ್ಗ ಹಾಗೂ ಬಿಕೆ ಬಂಡಾರ್ಕರ್ ಸರಸ್ವತಿ ಪಿಯು ಕಾಲೇಜಿನ ದ್ವಿತೀಯ ವರ್ಷದ ಸಾಧಕ ವಿದ್ಯಾರ್ಥಿಗಳಿಗೆ ಮತ್ತು ಅದಕ್ಕೆ ಕಾರಣೀಭೂತರಾದ ಗುರುವೃಂದದವರಿಗೆ ಅಭಿನಂದಿಸುವ ಅಭಿಪ್ರೇರಣಾ ಮಹೋತ್ಸವವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಭೌತಿಕ ಸೌಂದರ್ಯವು ಅಸ್ಥಾಯಿಯಾದದ್ದು. ಆದರ್ಶ ವ್ಯಕ್ತಿತ್ವವನ್ನು ಹೊಂದಿ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಕೊಳ್ಳಿರಿ. ಯುಪಿಎಸ್ಸಿ ಅಂತಹ ಪರೀಕ್ಷೆಗೆ ಸಿದ್ಧತೆ ನಡೆಸಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ದೇಶ ಸೇವೆಗೆ ಸನ್ನದ್ಧರಾಗಿ ದೇಶ ಕಟ್ಟುವ ಕಾರ್ಯದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಜಗತ್ತು ಭಾರತಕ್ಕೆ ತಲೆಬಾಗಿ ಜೈ ಎನ್ನಬೇಕು. ಅಂತಹ ಭವ್ಯ ನಾಡನ್ನ ಕಟ್ಟುವ ಪರಂಪರೆಯನ್ನ ಉಳಿಸುವ ನಾಗರಿಕರಾಗಿ ಎಂದು ಅವರು ಮಕ್ಕಳಿಗೆ ತಿಳಿ ಹೇಳಿದರು. ದೇಶ ನಮಗೆ ಬೇಕಾದಷ್ಟು ನೀಡಿದೆ, ಪ್ರತಿಯಾಗಿ ನಾವು ಸಹ ದೇಶಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಎಂಬ ಸದ್ಭಾವನೆಯನ್ನ ಬೆಳೆಸಿಕೊಳ್ಳುವಂತೆ ಆಶಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕುಮಟಾದ ದಂತ ವೈದ್ಯರಾದ ಡಾಕ್ಟರ್ ಹರ್ಷ ಹೆಗಡೆ ಮಾತನಾಡಿ ವಿದ್ಯಾರ್ಥಿಗಳಿಗೆ ಪ್ರೇರಣಾ ನುಡಿಗಳನ್ನ ಆಡುತ್ತಾ ಮುಂದಿನ ಭವಿಷ್ಯಕ್ಕೆ ಹಿಂದೆ ಸರಿಯಾದ ನಿರ್ಧಾರ ಕೈಗೊಳ್ಳಬೇಕು. ಅಂಕ ಗಳಿಸುವಷ್ಟೇ ಮುಖ್ಯವಲ್ಲ, ನಿಮಗಿಷ್ಟವಾದ ವಿಷಯವನ್ನ ಆಯ್ದುಕೊಂಡು ಆಸಕ್ತಿಯಿಂದ ಓದಿದರೆ ಯಶಸ್ಸು ಸಾಧ್ಯ ಎಂದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ ರಾಘವ್ ಹೆಗಡೆ ತೃತೀಯ ಸ್ಥಾನ, ಸಿಂಚನ ಭಟ್ 7ನೇ ಸ್ಥಾನ, ಲಹರಿ ನಾಯಕ್ 8ನೇ ಸ್ಥಾನ ಹಾಗೂ ನೀರಜ್ ಆಚಾರಿ 10ನೇ ಸ್ಥಾನ ಪಡೆದು ರಾಜ್ಯದ ಟಾಪ್ 10 ರ್ಯಾಂಕ್ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುತ್ತಾರೆ. ಈ ಸಾಧಕ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. 95% ಅಧಿಕ ಅಂಕ ಗಳಿಸಿರುವ ಹಾಗೂ ವಿಷಯವಾರು ಪೂರ್ಣಾಂಕ ಗಳಿಸಿದ ವಿದ್ಯಾರ್ಥಿಗಳು ಪುರಸ್ಕಾರಕ್ಕೆ ಭಾಜನರಾದರು. ಸರಸ್ವತಿ ಪಿಯು ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ರಾಜ್ಯ ಮಟ್ಟದ 7ನೇ ರ್ಯಾಂಕ್ ಪಡೆದ ದಿಶಾ ಶೆಟ್ಟಿ, ರಾಜ್ಯಕ್ಕೆ 8ನೇ ರ್ಯಾಂಕ್ ಪಡೆದ ಕನಿಕಾ ಭಟ್, ವೈಷ್ಣವಿ ಹೆಗಡೆ ಹಾಗೂ ಇತರೆ ಅತ್ಯುತ್ತಮ ಅಂಕ ಗಳಿಸಿದ ಸಾಧನೆಗೈದ ಉಳಿದ ವಿದ್ಯಾರ್ಥಿಗಳನ್ನು ಕೂಡ ಸನ್ಮಾನಿಸಲಾಯಿತು. ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ 10ನೇ ಸ್ಥಾನ ಪಡೆದ ನಮ್ರತಾ ಬಂಡಾರ್ಕರ್, ನೇಹಾ ಭಟ್ ಅವರನ್ನ ಸನ್ಮಾನಿಸಲಾಯಿತು. ಪ್ರತಿ ವಿಷಯದಲ್ಲೂ ಪೂರ್ಣಾಂಕ ಗಳಿಸಿದ, ಅಧಿಕ ಅಂಕ ಗಳಿಸಿದ, ಸಾಧನೆಗೈದ ಉಳಿದ ವಿದ್ಯಾರ್ಥಿಗಳನ್ನ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಸಾಧನೆಗೆ ಕಾರಣೀಭೂತರಾದ ಸಂಸ್ಥೆಯ ಅಂಗಸಂಸ್ಥೆಗಳ ಮುಖ್ಯ ಶಿಕ್ಷಕರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಸಂಸ್ಥೆಯ ಎಲ್ಲಾ ಗುರುವೃಂದದವರನ್ನ ಗೌರವಿಸಲಾಯಿತು. ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಹಾಗೂ ಹಿರಿಯ ವಿಶ್ವಸ್ತ ರಮೇಶ್ ಪ್ರಭು ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯದರ್ಶಿ ಮುರಳೀಧರ ಪ್ರಭು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ವಿಶ್ವಸ್ತರಾದ ಡಿಡಿ ಕಾಮತ್, ಶೈಕ್ಷಣಿಕ ಸಲಹೆಗಾರ ಆರ್ಎಚ್ ದೇಶಪಾಂಡೆ ಉಪಸ್ಥಿತರಿದ್ದರು. ಕಾಲೇಜಿನ ಪ್ರಾಂಶುಪಾಲ ಜಿಎಸ್ ಹೆಗಡೆ ಹಾಗೂ ಸಿವಿಎಸ್ಕೆ ಪ್ರೌಢಶಾಲೆಯ ಪ್ರಾಂಶುಪಾಲೆ ಸುಮಾ ಪ್ರಭು ಸಾಧನೆಯ ವಿವರ ನೀಡಿದ್ರು. ಪ್ರಮುಖರಾದ ಸುಜಾತಾ ನಾಯ್ಕ್, ಸಾವಿತ್ರಿ ಹೆಗಡೆ, ವಿಧಾತ್ರಿ ಅಕಾಡೆಮಿಯ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ, ಸರಸ್ವತಿ ಪಿಯು ಕಾಲೇಜಿನ ಉಪಪ್ರಾಂಶುಪಾಲೆ ಸುಜಾತಾ ಹೆಗಡೆ ವೇದಿಕೆಯಲ್ಲಿದ್ದರು. ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕ ಗಣೇಶ್ ಜೋಶಿ ಗಣ್ಯರನ್ನ ಸ್ವಾಗತಿಸಿ ಪರಿಚಯಿಸಿದರು. ವಿಶ್ವಸ್ತ ಡಿಡಿ ಕಾಮತ್ ಧನ್ಯವಾದ ಸಮರ್ಪಿಸಿದರು. ವಿದ್ಯಾರ್ಥಿಗಳ ಪರವಾಗಿ ಸಿಂಚನಾ ಭಟ್ ಮತ್ತು ಅಗಸ್ತ್ಯ, ಶಿಕ್ಷಕರ ಪರವಾಗಿ ಶಿವಾನಂದ್ ಭಟ್ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಗೌರೀಶ್ ಭಂಡಾರಿ, ವಿನಯ ಶಾನ್ಬಾಗ್ ನಿರೂಪಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.